ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಬ್ಬ ವ್ಯಕ್ತಿ ತನ್ನ ಮುಷ್ಟಿಯಲ್ಲಿ ಒಂದು ಸಣ್ಣ ಹೊಳೆಯುವ ಹಿತ್ತಾಳೆಯ ಚೂರನ್ನ ಅಂದ್ರೆ ಒಂದು ಕವಡೆಯನ್ನ ಬಹಳ ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ ಅಂದ್ಕೊಳ್ಳಿ. ಯಾರಾದ್ರೂ ಆತನ ಬಳಿ ಬಂದು ಕೇಳಿದ್ರೆ ಇದು ನನ್ನ ಜೀವಕ್ಕಿಂತ ಮಿಗಿಲಾದ ವಜ್ರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾನೆ. ಒಂಥರ ಅಹಂಕಾರದಿಂದಲೇ ಹೇಳ್ಕೊಡ್ತಿರ್ತಾನೆ ಅಲ್ವಾ? ಹೌದು, ಕರೆಕ್ಟ್. ಆತನಿಗೆ ಹುಚ್ಚು ಹಿಡಿದಿದೆ ಅಂತ ನಾವೆಲ್ಲ ನಗಬಹುದು. ಆದ್ರೆ ವಾಸ್ತವದಲ್ಲಿ ನಮ್ಮ ದೈನಂದಿನ ಜೀವನವನ್ನ ಸ್ವಲ್ಪ ಆಳವಾಗಿ ಗಮನಿಸಿದ್ರೆ ನಾವೆಲ್ಲರೂ ಮಾಡುತ್ತಿರುವುದು ಇದನ್ನೇ ಅಲ್ವಾ? ನಿಜ, ಇದು ಬಹಳ ಆಳವಾದ ಮಾತು. ಅಂದ್ರೆ ನಾವು ಈ ನಶ್ವರವಾದ ಪ್ರಪಂಚವನ್ನ, ನಮ್ಮ ಹುದ್ದೆಗಳನ್ನ, ಸಂಬಂಧಗಳನ್ನ ನಿಜವಾದ ವಜ್ರ ಅಂತ ಬಿಗಿಯಾಗಿ ಹಿಡಿದುಕೊಂಡಿದ್ದೇವೆ. ಖಂಡಿತ. ನೀವು ಹೇಳಿದ ಆ ಕವಡಿಯ ರೂಪಕ ಇದೆಯಲ್ಲ, ಅದು ನಮ್ಮ ಇಂದಿನ ಆಧ್ಯಾತ್ಮಿಕ ಸ್ಥಿತಿಯನ್ನ ಕನ್ನಡಿಯಂತೆ ತೋರಿಸುತ್ತೆ. ನಾವು ಕವಡಿಯನ್ನೇ ಸರ್ವಸ್ವ ಅಂತ ನಂಬಿ ಬದುಕ್ತಿರುವಾಗ ಆ ನಿಜವಾದ ರತ್ನ ಪರೀಕ್ಷಕ ಅಂದ್ರೆ ಪರಮಪಿತ ಶಿವಬಾಬಾ ಬರ್ತಾರೆ. ಓಹೋ, ಹೌದು. ಅವರು ನಮಗೆ ರಾಜಸ್ವ ಅಶ್ವಮೇಧ ವಿನಾಶಿ ರುದ್ರಜ್ಞಾನಯಜ್ಞದ ಮೂಲಕ ನಿಜವಾದ ವಜ್ರದ ಪರಿಚಯ ಮಾಡಿಕೊಡುತ್ತಾರೆ. ಲೌಕಿಕ ಜಗತ್ತಿನ ಈ ಕವಡೆಯಂತಹ ಜೀವನವನ್ನು ಬಿಟ್ಟು ನಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುವ ಅಗಾಧವಾದ ಪ್ರಕ್ರಿಯೆ ಈ ಯಜ್ಞದಲ್ಲಿದೆ ನೋಡಿ. ಆದ್ರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ನಮಗೆ ಇದು ಕವಡೆ ಅಂತ ತಿಳಿದ ಮೇಲೂ ಅದನ್ನ ಬಿಡಲು ನಮಗೆ ಅಷ್ಟು ಕಷ್ಟವೇಕಾಗುತ್ತೆ? ಇದು ಸಹಜವಾದ ಪ್ರಶ್ನೆ. ಆ ಭ್ರಮೆಯಿಂದ ಹೊರಬರೋದು ಅಷ್ಟು ಸುಲಭವಲ್ಲ ಅನ್ನಿಸುತ್ತೆ ಅಲ್ವಾ? ಹೌದಲ್ವಾ? ಏಕೆಂದ್ರೆ 63 ಜನ್ಮಗಳಿಂದ ನಾವು ಆ ಕವಡೆಯನ್ನೇ ವಜ್ರ ಅಂತ ನಂಬಿ ಅಭ್ಯಾಸ ಮಾಡಿದ್ದೇವೆ. ನಮ್ಮ ದೇಹಭಾನ ಎಷ್ಟು ಆಳವಾಗಿ ಬೇರೂರಿದೆ ಅಂದ್ರೆ ಆ ಹಿತ್ತಾಳೆಯ ಹೊಳಪೇ ನಮಗೆ ಅಂತಿಮ ಸತ್ಯವಾಗಿ ಕಾಣುತ್ತೆ. ಅದೇ ನೋಡಿ, ದೇಹಭಾನದ ಪ್ರಭಾವ ಅದು. ಕರೆಕ್ಟ್. ಬಾಬಾ ಈ ಜ್ಞಾನಯಜ್ಞವನ್ನ ರಚಿಸಿರೋದೇ ನಮ್ಮ ಈ ದೃಷ್ಟಿಕೋನವನ್ನ, ಈ ಅಜ್ಞಾನದ ನಿದ್ರೆಯನ್ನ ಮುರಿಯಲು. ಕೇವಲ ಭೌತಿಕವಾಗಿ ಮಾತ್ರವಲ್ಲ, ನಮ್ಮ ಆಂತರಿಕ ಸ್ಥಿತಿಯನ್ನ ತಮೋಪ್ರಧಾನದಿಂದ ಸತೋಪ್ರಧಾನವನ್ನಾಗಿ ಪರಿವರ್ತಿಸಲು. ಮಧುರ ಮಕ್ಕಳೇ, ಶಿವಬಾಬಾ ಅವರಿಂದ ರಚಿಸಿರುವ ಈ ರುದ್ರ ಜ್ಞಾನ ಯಜ್ಞವನ್ನು ನೀವು ಬಹಳ ಸಂಪಾಲನೆ ಮಾಡಬೇಕಾಗಿದೆ. ಇದು ಸ್ವರಾಜ್ಯವನ್ನು ಪಡೆಯುವುದಕ್ಕಾಗಿ ಬೆಹದ್ದಿನ ಯಜ್ಞವಾಗಿದೆ. ವಾಹ್, ಎಂತಹ ಅದ್ಭುತವಾದ ಮಾತು! ಹೌದು. ಈ ಮಾತನ್ನು ಕೇಳಿದಾಗ ಆ ಬೆಹದ್ದಿನ ಯಜ್ಞ ಮತ್ತು ಸ್ವರಾಜ್ಯದ ಹಿಂದಿರುವ ಗಹನವಾದ ಜವಾಬ್ದಾರಿಯ ಅರಿವಾಗುತ್ತೆ. ಬಾಬಾ ಇಲ್ಲಿ ಯಜ್ಞವನ್ನು ಸಂಭಾಲನೆ ಮಾಡುವ, ಗೌರವಿಸುವ ಬಗ್ಗೆ ಪದೇ ಪದೇ ಹೇಳ್ತಾರೆ. ನಿಜ. ನಾನು ಯೋಚಿಸಿದ್ದೆ, ಬಾಬಾ ಕೇಳುವ ಪ್ರಶ್ನೆ ಇದೆಯಲ್ಲ, ಈ ರುದ್ರಯಜ್ಞದ ಪ್ರತಿ ಯಾವ ಮಕ್ಕಳಿಗೆ ಗೌರವವಿರುತ್ತದೆ ಅಂತ. ಕೇವಲ ಯಜ್ಞದಲ್ಲಿ ಪಾಲ್ಗೊಳ್ಳುವುದೇ ಗೌರವವೇ? ಖಂಡಿತ ಅಲ್ಲ. ಲೌಕಿಕ ಜಗತ್ತಿನಲ್ಲಿ ಯಜ್ಞ ಅಂದ್ರೆ ಬೆಂಕಿಗೆ ಧಾನ್ಯಗಳನ್ನ, ತುಪ್ಪವನ್ನ ಹಾಕುವುದು ಅಂತ ಜನರು ಭಾವಿಸ್ತಾರೆ. ಹೌದು, ಅದೇ ರೂಢಿ. ಆದ್ರೆ ಶಿವಬಾಬಾ ಅವರ ಈ ಆಧ್ಯಾತ್ಮಿಕ ಯಜ್ಞದ ಅರ್ಥ ಸಂಪೂರ್ಣ ಭಿನ್ನವಾಗಿದೆ ನೋಡಿ. ಯಾರು ಈ ಯಜ್ಞದ ವಿಶೇಷತೆಗಳನ್ನ ಆಳವಾಗಿ ತಿಳಿದುಕೊಂಡಿರೋರೋ ಅವರಿಗೆ ಮಾತ್ರ ಇದರ ಪ್ರತಿ ನಿಜವಾದ ಗೌರವವಿರುತ್ತದೆ. ಈ ರುದ್ರಯಜ್ಞದಿಂದಲೇ ನಾವು ಕವಡಿಯಿಂದ ವಜ್ರ ಸಮಾನರಾಗ್ತೇವೆ ಎಂಬ ಅರಿವು ಅವರಿಗಿರುತ್ತೆ. ಅಂದ್ರೆ ಭೌತಿಕ ವಸ್ತುಗಳನ್ನು ಸ್ವಹ ಮಾಡುವ ಬದಲು ಬೇರೆನನ್ನು ಸ್ವಹ ಮಾಡಬೇಕಾಗಿದೆ ಅಂತ ಬಾಬಾ ವಿವರಿಸ್ತಾರೆ. ಅದೇ ಬಹಳ ಸೂಕ್ಷ್ಮವಾದ ವಿಷಯ. ಬಾಬಾ ಹಳೆಯ ಪ್ರಪಂಚವನ್ನ, ಹಳೆಯ ಶರೀರವನ್ನ ಸ್ವಾಹ ಮಾಡೋ ಬಗ್ಗೆ ಹೇಳ್ತಾರೆ. ಇದನ್ನೇ ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಶರೀರವನ್ನ ಸ್ವಾಹ ಮಾಡುವುದು ಅಂದ್ರೆ ಲೌಕಿಕವಾಗಿ ಕೇಳೋರಿಗೆ ಇದು ಭಯಾನಕವಾಗಿ ಕೇಳಿಸಬಹುದು. ಖಂಡಿತ. ನಾವಿಲ್ಲಿ ಭೌತಿಕವಾಗಿ ಶರೀರವನ್ನ ತ್ಯಜಿಸುವ ಬಗ್ಗೆ ಮಾತಾಡ್ತಿಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಇದು ಆತ್ಮಹತ್ಯೆ ಅಲ್ಲ, ಅಥವಾ ಭೌತಿಕ ದೇಹದ ನಾಶವೂ ಅಲ್ಲ. ಇದು ಆ ದೇಹಭಾನದ ಸಂಪೂರ್ಣ ಬಲಿದಾನ. ಓಹೋ, ದೇಹಭಾನದ ಬಲಿದಾನ. ಹೌದು. ಹಳೆಯ ಶರೀರವನ್ನ ಸ್ವಾಹ ಮಾಡುವುದು ಅಂದ್ರೆ ನಾನು ಈ ದೇಹ, ಈ ದೇಹಕ್ಕೆ ಸಂಬಂಧಿಸಿದ ಜಾತಿ, ಧರ್ಮ, ಅಧಿಕಾರ ಎಂಬ ಮಿಥ್ಯಾ ಅಹಂಕಾರವನ್ನ ಯೋಗಾಗ್ನಿಯಲ್ಲಿ ಭಸ್ಮ ಮಾಡುವುದು. ಯೋಗಾಗ್ನಿಯಲ್ಲಿ? ಕರೆಕ್ಟ್. ಯಜ್ಞದಲ್ಲಿ ವಿಘ್ನವಾಗುವಂತಹ ಯಾವುದೇ ನಿಯಮಕ್ಕೆ ವಿರುದ್ಧವಾದ ಕರ್ಮ ಮಾಡದಿರುವುದೇ ನಿಜವಾದ ಸ್ವಾಹ. ಯಾವಾಗ ಈ ದೇಹಭಾನದ ಮೇಲಿನ ವ್ಯಾಮೋಹ ನಾಶವಾಗುತ್ತದೆಯೋ ಆಗ ಮಾತ್ರ ನಮ್ಮ ಪ್ರತಿಯೊಂದು ಕರ್ಮವೂ ಶುದ್ಧವಾಗುತ್ತೆ. ಇದನ್ನೇ ಬಾಬಾ ಯಜ್ಞದ ಪ್ರತಿ ಗೌರವ ಇಡುವುದು ಅಂತ ಅಂತಾರೆ. ಇದು ನಿಜಕ್ಕೂ ಯೋಚನೆಗೆ ಹಚ್ಚುವ ವಿಷಯ. ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಜಗದಂಬೆಯ ಪಾತ್ರದ ಬಗ್ಗೆಯೂ ಬಾಬಾ ಗಮನ ಸೆಳೀತಾರೆ ನೋಡಿ. ಲೌಕಿಕ ಜಗತ್ತಿನಲ್ಲಿ ಜನರಿಗೆ ಜಗದಂಬೆಯ ಬಗ್ಗೆ ಅಪಾರ ಭಕ್ತಿ ಇದೆ. ಬಹಳ ಭಕ್ತಿ ಇದೆ. ನವರಾತ್ರಿಯಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಮೂರ್ತಿಗಳನ್ನು ಕೂರಿಸ್ತಾರೆ, ಪೂಜಿಸ್ತಾರೆ. ಆದರೆ ಆ ತಾಯಿ ಯಾರು, ಅವಳ ನಿಜವಾದ ಕರ್ತವ್ಯವೇನು ಎಂಬುದು ಯಾರಿಗೂ ತಿಳಿದಿಲ್ಲ.
ಕೇವಲ ಮೂರ್ತಿ ಪೂಜೆ ನಡೆಯುತ್ತಿದೆ ಅಷ್ಟೇ. ಹೌದು, ಅದೇ ಭಕ್ತಿ ಮಾರ್ಗದ ಅಂಧಕಾರ. ಅವರಿಗೆ ಜಗದಂಬೆಯ ಆಕ್ಯುಪೇಷನ್ ಅಂದ್ರೆ ಕರ್ತವ್ಯ ತಿಳಿದಿಲ್ಲ. ಆದರೆ ನಮಗೆ ಸತ್ಯಜ್ಞಾನ ಸಿಕ್ಕಿದೆ. ನಿಜ. ಜಗದಂಬೆ ಈ ಯಜ್ಞದ ಆಧಾರ ಸ್ತಂಭವಾಗಿದ್ದಳು. ಆದರೆ ಇಲ್ಲಿ ಬಾಬಾ ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ನೆನಪಿಸ್ತಾರೆ. ಕೇವಲ ಮಾತಾಪಿತಾ ಮಾತ್ರವಲ್ಲ, ನಾವು ಮಕ್ಕಳೂ ಸಹ ಈ ಯಜ್ಞದ ರಚಯಿತರಾಗಿದ್ದೇವೆ ಅಂತ. ಒಂದು ನಿಮಿಷ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ನಾವು ಮಕ್ಕಳು ಹೇಗೆ ಯಜ್ಞದ ರಚಯಿತರಾಗಲು ಸಾಧ್ಯ? ನಾವು ಕೇವಲ ವಿದ್ಯಾರ್ಥಿಗಳು ಅಥವಾ ಫಾಲೋವರ್ಸ್ ಅಲ್ವಾ? ಇಲ್ಲ, ಅದೇ ಶಿವಬಾಬಾ ಅವರ ಜ್ಞಾನದ ಸೌಂದರ್ಯ. ಓಹೋ, ಹೇಗೆ? ಯಜ್ಞದ ರಚನೆ ಅಂದ್ರೆ ಕೇವಲ ಆರಂಭದಲ್ಲಿ ಅಡಿಪಾಯ ಹಾಕುವುದು ಮಾತ್ರವಲ್ಲ. ಈ ಯಜ್ಞದ ವೃದ್ಧಿ ಮಾಡುವುದು ಅಂದ್ರೆ ಈ ಜ್ಞಾನವನ್ನ ಇತರರಿಗೆ ತಲುಪಿಸುವುದು ಕೂಡ ಯಜ್ಞದ ರಚನೆಯಾಗಿದೆ. ಅಂದ್ರೆ ಸೇವೆ ಮಾಡುವುದು. ಖಂಡಿತ. ನಮಗೆ ದೈನಂದಿನ ಲೌಕಿಕ ಕರ್ಮಗಳಲ್ಲಿ ಬಹಳ ವ್ಯಸ್ತರಾಗಿದ್ರೆ ಕನಿಷ್ಠ ಪಕ್ಷ ಇತರರಿಗಾದರೂ ಆಮಂತ್ರಣ ನೀಡಿ ಈ ಜ್ಞಾನದ ಪರಿಚಯ ಮಾಡಿಸಬೇಕು. ನಮ್ಮ ಶುದ್ಧ ಸ್ಥಿತಿ ಮತ್ತು ನಮ್ಮ ನಡವಳಿಕೆಯೇ ಇತರರಿಗೆ ನೀಡುವ ಅತಿ ದೊಡ್ಡ ಆಮಂತ್ರಣ. ಬಹಳ ಸುಂದರವಾದ ಮಾತು. ಪ್ರತಿಯೊಬ್ಬರೂ ಈ ಆಸ್ತಿಯನ್ನು ಪಡೆಯಲು ಅರ್ಹರಾಗಿದ್ದಾರೆ. ಆ ಹಕ್ಕನ್ನು ಅವರಿಗೆ ತಲುಪಿಸುವುದು ನಮ್ಮ ಕರ್ತವ್ಯ. ಲೌಕಿಕ ಆಕರ್ಷಣೆಯ ಬಗ್ಗೆ ಮಾತನಾಡುವಾಗ ಬಾಬಾ ಕಟ್ಟಡಗಳ ಮತ್ತು ಮಂದಿರಗಳ ಉದಾಹರಣೆ ನೀಡ್ತಾರೆ. ಲೌಕಿಕ ಜಗತ್ತಿನಲ್ಲಿ ಜನರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಬೃಹತ್ ಮಂದಿರಗಳನ್ನು ಕಟ್ಟುತ್ತಾರೆ. ಹೌದು. ಆದ್ರೆ ಬಾಬಾ ಹೇಳ್ತಾರೆ, ನಮ್ಮ ಈ ಯಜ್ಞದಲ್ಲಿ ಕೇವಲ 3 ಹೆಜ್ಜೆ ಜಾಗ ಇದ್ರೂ ಸಾಕು, ಅಲ್ಲಿ ಮನುಷ್ಯರ ಸಂಪೂರ್ಣ ಜೀವನವೇ ಸುಧಾರಣೆಯಾಗುತ್ತದೆ ಅಂತ. ಈ 3 ಹೆಜ್ಜೆಯ ಜಾಗದಲ್ಲಿ ಅಂತಹ ಮ್ಯಾಜಿಕ್ ಏನಿದೆ? ಅಲ್ಲಿ ಮ್ಯಾಜಿಕ್ ಇರುವುದು ಜಾಗದಲ್ಲಲ್ಲ, ಬದಲಾಗಿ ಅಲ್ಲಿ ಸಿಗುವ ಶ್ರೀಮತದಲ್ಲಿ. ಶ್ರೀಮತ, ಶ್ರೇಷ್ಠಮತಿ. ಹೌದು. ಬೃಹತ್ ಮಂದಿರಗಳನ್ನು ಕಟ್ಟುವಾಗ ಮನುಷ್ಯನಿಗೆ ನಾನು ಇದನ್ನು ಕಟ್ಟಿಸಿದೆ ಎಂಬ ಅಹಂಕಾರವಿರುತ್ತೆ. ಅಲ್ಲಿ ಹೋಗುವ ಭಕ್ತರಿಗೆ ಕೇವಲ ಕ್ಷಣಿಕ ನೆಮ್ಮದಿ ಸಿಗಬಹುದು. ಆದರೆ ಅವರ ಸಂಸ್ಕಾರ ಬದಲಾಗುವುದಿಲ್ಲ. ನಿಜ, ಬದಲಾವಣೆ ಆಗಲ್ಲ. ಅವರು ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿಯಾಗಿ ಬದಲಾಗುವುದಿಲ್ಲ. ಆದರೆ ಒಂದು ಚಿಕ್ಕ ಗುಡಿಸಲಿನಲ್ಲಿ ಕೇವಲ 3 ಹೆಜ್ಜೆ ಜಾಗದಲ್ಲಿ ನಡೆಯುವ ಗೀತಾಪಾಠ ಶಾಲೆಯಲ್ಲಿ ಪರಮಾತ್ಮನ ಸತ್ಯಜ್ಞಾನ ಸಿಗುತ್ತೆ. ಹೌದು, ಅಲ್ಲಿ ಜ್ಞಾನ ಸಿಗುತ್ತೆ. ಅಲ್ಲಿ ಆತ್ಮಗಳು ತಮ್ಮ ವಿಕಾರಗಳನ್ನು ತ್ಯಜಿಸುವ ಪುರುಷಾರ್ಥ ಮಾಡುತ್ತಾರೆ. ಮನುಷ್ಯನ ಜೀವನ ಪರಿವರ್ತನೆಯಾಗಲು ಜ್ಞಾನ ಬೇಕೇ ಹೊರತು ಬೃಹತ್ ಕಾಂಕ್ರೀಟ್ ಕಟ್ಟಡಗಳಲ್ಲ. ಇದನ್ನ ಕೇಳಿದಾಗ ನನಗೆ ಇನ್ನೊಂದು ವಿಷಯ ನೆನಪಾಗ್ತಿದೆ. ಜಗತ್ತಿನ ಅನೇಕರು, ವಿಶೇಷವಾಗಿ ಕೆಲವು ಆಧ್ಯಾತ್ಮಿಕ ಗುರುಗಳು, ನಮಗೆ ಯಾರದೋ ಮಾಧ್ಯಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಬಹಳ ಜನ ಹಾಗೆ ಅಂದುಕೊಳ್ತಾರೆ. ನಮಗೆ ನೇರವಾಗಿ ಭಗವಂತನಿಂದ ಅಥವಾ ಶಿವನಿಂದ ಪ್ರೇರಣೆ ಸಿಗುತ್ತೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇದೊಂದು ರೀತಿಯ ಆಧ್ಯಾತ್ಮಿಕ ಅಹಂಕಾರ ಅನಿಸುತ್ತೆ. ಇದ್ರ ಬಗ್ಗೆ ಬಾಬಾ ಅವರ ಸ್ಪಷ್ಟೀಕರಣ ಬಹಳ ತಾರ್ಕಿಕವಾಗಿದೆ ಅಲ್ವಾ? ಖಂಡಿತ. ಇದು ಮನುಷ್ಯರ ಅಜ್ಞಾನವನ್ನು ತೋರಿಸುತ್ತೆ. ನೀವು ಕೇವಲ ಪ್ರೇರಣೆಯಿಂದ ಒಂದು ಭಾಷೆಯನ್ನು ಕಲಿಯಲು ಸಾಧ್ಯವೇ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಅದನ್ನ ಕಲಿಸಲು ಒಬ್ಬ ಶಿಕ್ಷಕ ಬೇಕು. ಆ ಶಿಕ್ಷಕನಿಗೆ ಮಾತನಾಡಲು ಬಾಯಿ ಬೇಕು. ಹಾಗೆಯೇ ನಿರಾಕಾರ ಪರಮಾತ್ಮನು ತನ್ನ ಗಹನವಾದ ಜ್ಞಾನವನ್ನು ನೀಡಲು ಒಂದು ಸಾಕಾರಿ ಮಾಧ್ಯಮವನ್ನು, ಅಂದರೆ ಬ್ರಹ್ಮಬಾಬಾ ಅವರ ರಥವನ್ನು ಆರಿಸಿಕೊಳ್ಳಲೇಬೇಕು. ಹೌದು, ರಥದ ಅವಶ್ಯಕತೆಯಿದೆ. ಸಾಕಾರಿ ರಥವಿಲ್ಲದೆ ರಾಜಯೋಗದ ಶಿಕ್ಷಣವನ್ನು, ಯಜ್ಞದ ಗುಟ್ಟನ್ನು ನಾವು ಗ್ರಹಿಸಲು ಸಾಧ್ಯವೇ ಇಲ್ಲ. ಆದ್ರೆ ಇಲ್ಲಿ ನಾವೊಂದು ಬಹಳ ಸೂಕ್ಷ್ಮವಾದ ಬ್ಯಾಲೆನ್ಸ್ ಕಾಯ್ಕೊಳ್ಬೇಕು ಅನಿಸುತ್ತೆ. ರಥದ ಅವಶ್ಯಕತೆ ಇದೆ, ಆದ್ರೆ ಅದೇ ಸಮಯದಲ್ಲಿ ಬಾಬಾ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡ್ತಾರೆ. ಆ ಎಚ್ಚರಿಕೆ ಬಹಳ ಮುಖ್ಯ. ನಾವು ಕೇವಲ ನಿರಾಕಾರ ಶಿವಬಾಬಾರನ್ನೇ ನೆನ್ಪು ಮಾಡ್ಬೇಕು, ಯಾವುದೇ ದೇಹಧಾರಿಯನ್ನಲ್ಲ ಅಂತ. ಅಂದ್ರೆ ರಥವನ್ನು ಗೌರವಿಸ್ಬೇಕು, ಆದ್ರೆ ನಮ್ಮ ಯೋಗ ಸಂಪೂರ್ಣವಾಗಿ ಶಿವಬಾಬಾರವರ ಜೊತೆಗೇ ಇರಬೇಕು. ಹೌದು, ಇದನ್ನೇ ನಾವು ಮನ್ಮನಾಭವ ಸ್ಥಿತಿ ಅಂತೀವಿ. ಉದಾಹರಣೆಗೆ, ಒಬ್ಬ ಪೋಸ್ಟ್ಮ್ಯಾನ್ ನಮಗೆ ಒಂದು ಬಹಳ ಮುಖ್ಯವಾದ ಜೀವನವನ್ನು ಬದಲಾಯಿಸುವ ಪತ್ರ ತರ್ತಾನೆ. ಓಹೋ, ಒಳ್ಳೆ ಉದಾಹರಣೆ. ನಾವು ಪೋಸ್ಟ್ಮ್ಯಾನ್ಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಆದರೆ ನಾವು ಪ್ರೀತಿಸೋದು, ನೆನಪು ಮಾಡೋದು ಆ ಪತ್ರವನ್ನ ಕಳಿಸಿದವರನ್ನ ಹೊರತು ಪೋಸ್ಟ್ಮ್ಯಾನನ್ನಲ್ಲ. ಖಂಡಿತ, ಬಹಳ ಸ್ಪಷ್ಟವಾಗಿದೆ. ಸಾಕಾರಿ ರಥದ ಮೇಲಿನ ವ್ಯಾಮೋಹ ನಮ್ಮನ್ನು ಮತ್ತೆ ದೇಹಭಾನಕ್ಕೆ ಇಳಿಯುತ್ತೆ. ಸತ್ಯುಗದಲ್ಲಿ ದೇವತೆಗಳಿಗೆ ಪ್ರಾಲಬ್ಧ ಇರುವುದರಿಂದ ಅವರು ಭಗವಂತನನ್ನು ನೆನಪು ಮಾಡುವುದಿಲ್ಲ. ಆದರೆ ನಾವೀಗ ಪತಿತರಾಗಿರೋದ್ರಿಂದ ಪಾವನರಾಗಲು ಈಗಲೇ ಪುರುಷಾರ್ಥ ಮಾಡುವುದು ಅನಿವಾರ್ಯವಾಗಿದೆ. ವಾಹ್, ಆ ಪೋಸ್ಟ್ಮ್ಯಾನ್ ಉದಾಹರಣೆ ನಿಜಕ್ಕೂ ಅದ್ಭುತವಾಗಿದೆ. ಈಗ ಲೌಕಿಕ ಜಗತ್ತು ಬಹಳ ಹೆಮ್ಮೆ ಪಡುವ ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ. ವಿಜ್ಞಾನ. ಸೈನ್ಸ್. ಚಂದ್ರನ ಮೇಲೆ ಹೋಗುವ, ಮಂಗಳ ಗ್ರಹಕ್ಕೆ ಹೋಗುವ ವಿಜ್ಞಾನಿಗಳ ನಿರಂತರ ಪ್ರಯತ್ನವನ್ನು ಬಾಬಾ ಅವನತಿ ಅಂತ ಕರೆಯುತ್ತಾರೆ. ಹೊರಗಿನ ಜಗತ್ತಿಗೆ ಇದು ಹುಚ್ಚುತನದ ಮಾತಾಗಿ ಕಾಣಬಹುದು. ವಿಜ್ಞಾನದ ಇಷ್ಟೆಲ್ಲ ಸಾಧನೆಗಳನ್ನ ಅವನತಿ ಅಂತ ಏಕೆ ಕರೆಯಬೇಕು?
ಲೌಕಿಕ ಬುದ್ಧಿಗೆ ಭೌತಿಕ ಸಾಧನೆಗಳೇ ಪ್ರಗತಿ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಆ ಏಣಿಯ ಚಿತ್ರವನ್ನು ನೆನಪಿಸಿಕೊಳ್ಳಿ. ಹೌದು, ಆ ಏಣಿಯ ಚಿತ್ರ. ಸತ್ಯುಗದಲ್ಲಿ ಆತ್ಮವು ವಜ್ರದಂತಿತ್ತು, ಸಂಪೂರ್ಣ ಸತೋಪ್ರಧಾನವಾಗಿತ್ತು. ನಾವು ಆಗ ಪ್ರಕೃತಿಯ ಒಡೆಯರಾಗಿದ್ವಿ. ಆದರೆ ಈಗ ಕಲಿಯುಗದ ಅಂತ್ಯದಲ್ಲಿ ನಾವು ಕಾಮ, ಕ್ರೋಧ ಮುಂತಾದ ವಿಕಾರಗಳಿಗೆ ಬಲಿಯಾಗಿ ಕವಡೆ ಸಮಾನ ತಮೋಪ್ರಧಾನರಾಗಿದ್ದೇವೆ. ನಿಜ, ತಮೋಪ್ರಧಾನ ಸ್ಥಿತಿ. ವಿಜ್ಞಾನಿಗಳು ಚಂದ್ರನ ಮೇಲೆ ಕಾಲಿಡಬಹುದು, ಆದರೆ ತಮ್ಮದೇ ಮನಸ್ಸಿನ ಕೋಪವನ್ನೂ ದುಃಖವನ್ನೂ ಗೆಲ್ಲಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಹೊರಗಿನ ಪ್ರಪಂಚವನ್ನು ಗೆಲ್ಲುವ ಭರದಲ್ಲಿ ಒಳಗಿನ ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಅದಂತೂ ಅಕ್ಷರಶಃ ಸತ್ಯ. ಕೋಟಿಗಟ್ಲೆ ಹಣವನ್ನು ವಿನಾಶಕಾರಿ ಅಸ್ತ್ರಗಳಿಗಾಗಿ, ಭೌತಿಕ ಅನ್ವೇಷಣೆಗಾಗಿ ಖರ್ಚು ಮಾಡುತ್ತಿದ್ದಾರೆ. ಇದು ಆತ್ಮದ ಅವನತಿಯ ಹೊರತು ಉನ್ನತಿಯಲ್ಲ. ಜ್ಞಾನದಿಂದ ಸಿಗುವ ಅವಿನಾಶಿ ಸ್ವರಾಜ್ಯದ ಮುಂದೆ ವಿಜ್ಞಾನದ ಈ ಭೌತಿಕ ಸಾಧನೆಗಳು ಶೂನ್ಯ. ಯಜ್ಞದ ಹಣ ಮತ್ತು ಪಾವಿತ್ರ್ಯತೆಯ ಬಗ್ಗೆ ಬರುವ ಪಾಯಿಂಟ್ ನನಗೆ ತುಂಬಾ ಆಳವಾಗಿ ತಟ್ಟಿತು. ಯಜ್ಞದ 1 ಪೈಸೆಯನ್ನು ವ್ಯರ್ಥ ಮಾಡಬಾರ್ದು, ಅನುಮತಿಯಿಲ್ಲದೆ ಏನನ್ನೂ ತೆಗೆದುಕೊಳ್ಳುವುದು ಮಹಾನ್ ಪಾಪ ಅಂತ ಬಾಬಾ ಅತ್ಯಂತ ಸ್ಪಷ್ಟವಾಗಿ ಎಚ್ಚರಿಸುತ್ತಾರೆ. ಬಹಳ ಕಟ್ಟುನಿಟ್ಟಿನ ನಿಯಮ ಇದು. ಇಲ್ಲಿ ಹಣವಿದ್ದವರ ಸೇವೆ ಮತ್ತು ಬಡವರ ಸೇವೆಯ ನಡುವೆ ಬಾಬಾ ಮಾಡುವ ವ್ಯತ್ಯಾಸದ ಹಿಂದಿನ ಸೈಕಾಲಜಿ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಬಡವ ಕೊಡುವ 8 ಆಣೆ ಹೇಗೆ ಅವನನ್ನು ಭವಿಷ್ಯದಲ್ಲಿ ಪದಮಾಪತಿಯನ್ನಾಗಿ ಮಾಡುತ್ತೆ? ಇದು ಸಂಪೂರ್ಣವಾಗಿ ನಮ್ಮ ಆಂತರಿಕ ಭಾವನೆ ಮತ್ತು ಅಹಂಕಾರಕ್ಕೆ ಸಂಬಂಧಿಸಿದ ವಿಷಯ ನೋಡಿ. ಶಿವಬಾಬಾ ಗರೀಬ್ ನಿವಾಜ್ ಆಗಿದ್ದಾರೆ. ಗರೀಬ್ ನಿವಾಜ್ ಅಂದ್ರೆ ಬಡವರ ಬಂಧು. ಹೌದು. ಒಬ್ಬ ಶ್ರೀಮಂತ ವ್ಯಕ್ತಿ ಯಜ್ಞಕ್ಕೆ ಹಣ ನೀಡಲು ಬಂದಾಗ ಆತನ ಮನಸ್ಸಿನಲ್ಲಿ ನಾನು ಇಷ್ಟು ದೊಡ್ಡ ಮೊತ್ತವನ್ನು ದಾನ ಮಾಡುತ್ತಿದ್ದೇನೆ ಎಂಬ ಸೂಕ್ಷ್ಮ ಅಹಂಕಾರವಿರುತ್ತೆ. ಅವನು ತನ್ನ ಸಂಪತ್ತಿನ ಒಂದು ಸಣ್ಣ ಭಾಗವನ್ನು ಮಾತ್ರ ನೀಡುತ್ತಾನೆ. ಅಹಂಕಾರ ಇದ್ದೇ ಇರುತ್ತೆ. ಬಾಬಾರವರಿಗೆ ಈ ಭೌತಿಕ ಹಣದ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾಗಿರುವುದು ಅಹಂಕಾರದ ಸಮರ್ಪಣೆ. ಆದರೆ ಅದೇ ಒಬ್ಬ ಬಡವ ತನ್ನಲ್ಲಿರುವ ಆ 8 ಆಣೆಯನ್ನ ಪ್ರೀತಿಯಿಂದ, ತನ್ನ ಸರ್ವಸ್ವವನ್ನು ತ್ಯಾಗ ಮಾಡುವ ಭಾವನೆಯಿಂದ ಕೊಟ್ಟಾಗ ಆ ಪರಿಶುದ್ಧ ಭಾವನೆ ಮತ್ತು ನಿರಹಂಕಾರದ ಸ್ಥಿತಿ ಅವನನ್ನು ವಜ್ರವನ್ನಾಗಿ ಮಾಡುತ್ತೆ. ಓಹೋ, ಆ ಭಾವನೆ ಮುಖ್ಯ. ಆ ಮನಸ್ಥಿತಿಯೇ ಅವನನ್ನು ಜನ್ಮಾಂತರಗಳಿಗೆ ಪದಮಾಪತಿಯನ್ನಾಗಿ ಮಾಡೋದು. ಹಾಗಾದ್ರೆ ಯಜ್ಞದ ಹಣವನ್ನು ಲೌಕಿಕ ದಾನ ಪುಣ್ಯಕ್ಕೆ, ಉದಾಹರಣೆಗೆ ಆಸ್ಪತ್ರೆ ಕಟ್ಟಲು ಅಥವಾ ಅನ್ನದಾನಕ್ಕೆ ಬಳಸುವುದು ಸರಿಯಲ್ಲ ಅಂತ ಬಾಬಾ ಏಕೆ ಹೇಳ್ತಾರೆ? ಲೌಕಿಕ ದೃಷ್ಟಿಯಲ್ಲಿ ಅದು ಪುಣ್ಯದ ಕೆಲಸ ಅಲ್ವಾ? ಲೌಕಿಕ ದೃಷ್ಟಿಯಲ್ಲಿ ಅದು ಪುಣ್ಯದ ಕೆಲಸವೇ ಇರಬಹುದು. ಆದರೆ ಬೆಹದ್ದಿನ ದೃಷ್ಟಿಕೋನದಲ್ಲಿ ಅದು ತಾತ್ಕಾಲಿಕ ರಿಲೀಫ್ ಮಾತ್ರ. ಅಂದ್ರೆ ಟೆಂಪರರಿ ಸೊಲ್ಯೂಷನ್. ಹೌದು. ಉದಾಹರಣೆಗೆ ಕ್ಯಾನ್ಸರ್ ರೋಗಿಗೆ ಕೇವಲ ಪೇನ್ ಕಿಲ್ಲರ್ ಕೊಟ್ಟ ಹಾಗೆ ಲೌಕಿಕ ದಾನವು ಆ ಕ್ಷಣದ ಹಸಿವನ್ನು ನೀಗಿಸಬಹುದು. ಆದರೆ ಮನುಷ್ಯನ ದುಃಖದ ಮೂಲ ಕಾರಣವಾದ ದೇಹಭಾನವನ್ನ ನಾಶ ಮಾಡುವುದಿಲ್ಲ. ಬಹಳ ನಿಖರವಾದ ಹೋಲಿಕೆ ಇದು. ಆದರೆ ಈಶ್ವರೀಯ ಯಜ್ಞದ ಪ್ರತಿಯೊಂದು ಪೈಸೆ ಕೂಡ ಆತ್ಮಗಳನ್ನ ಕವಡಿಯಿಂದ ವಜ್ರ ಸಮಾನರನ್ನಾಡಿ ಮಾಡಲು, ಅವರಿಗೆ ಅವಿನಾಶಿ ಜ್ಞಾನವನ್ನು ನೀಡಲು ಮೀಸಲಾಗಿದೆ. ಇದು ಜನ್ಮಜನ್ಮಾಂತರದ ಕಲ್ಯಾಣ. ಅದಕ್ಕಾಗಿಯೇ ಯಜ್ಞದ ಹಣವನ್ನು ಲೌಕಿಕ ಕಾರ್ಯಗಳಿಗೆ ಬಳಸುವುದು ಮಹಾನ್ ಪಾಪವಾಗುತ್ತೆ. ಅಂತಿಮ ಸಮಯದ ಸಿದ್ಧತೆಯ ಬಗ್ಗೆ ಮಾತನಾಡುವಾಗ ಬಾಬಾ ಸತ್ಯಸಾಹೇಬನನ್ನು ರಾಜಿ ಮಾಡಿಕೊಳ್ಳುವುದು ಎಂಬ ಮಾತನ್ನು ಬಳಸ್ತಾರೆ. ಇದು ನಮ್ಮ ಆಂತರಿಕ ಶುದ್ಧತೆಗೆ ಸಂಬಂಧಿಸಿದ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ಅನ್ಸತ್ತೆ. ಖಂಡಿತ ಹೌದು. ಸತ್ಯಸಾಹೇಬನನ್ನು ರಾಜಿ ಮಾಡಿಕೊಳ್ಳುವುದು ಅಂದ್ರೆ ನಮ್ಮ ಒಳಗೊಂದು ಹೊರಗೊಂದು ಇರಬಾರದು. ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಾವು ಜಗತ್ತಿಗೆ ಬಹಳ ಜ್ಞಾನಿಗಳಂತೆ ನಟಿಸ್ತಾ ಒಳಗೆ ವಿಕಾರಗಳನ್ನ, ಈರ್ಷಿಯನ್ನ ಬಚ್ಚಿಟ್ಕೊಂಡಿದ್ರೆ ಅದು ನಮ್ಮನ್ನೇ ನಾಶ ಮಾಡ್ಕೊಂಡಂತೆ. ನಮ್ಮ ಹೃದಯ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು, ಪಾರದರ್ಶಕವಾಗಿರಬೇಕು. ಇಲ್ಲವಾದರೆ ಏನಾಗುತ್ತೆ? ಬಾಬಾ ಅಂತಿಮ ಸಮಯದ ಬಗ್ಗೆ ಒಂದು ಭಯಾನಕ ಚಿತ್ರಣವನ್ನು ನೀಡುತ್ತಾರೆ ಅಲ್ವಾ? ಹೌದು. ಒಳಗೊಂದು ಹೊರಗೊಂದು ಇದ್ದರೆ ಅಂತಿಮ ಸಮಯದಲ್ಲಿ ನಮ್ಮ ಪಾಪಕರ್ಮಗಳೆಲ್ಲವೂ ನಮ್ಮ ಕಣ್ಣು ಮುಂದೆ ಒಂದು ಟಿವಿಯ ಪರದೆಯಂತೆ ಬಂದು ನಿಲ್ಲುತ್ತವೆ. ಅಪ್ಪ, ಆ ಸಮಯದ ಪಾಶ್ಚಾತ್ತಾಪ. ಆ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟರೂ ಪ್ರಯೋಜನ ಇರುವುದಿಲ್ಲ. ಆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದಕ್ಕಾಗಿಯೇ ಬಾಬಾ ಹೇಳುವುದು, ಈಗಲೇ ದೇಹಭಾನವನ್ನ ಸಂಪೂರ್ಣವಾಗಿ ಬಿಟ್ಬಿಡಿ. ಯೋಗಾಗ್ನಿಯಲ್ಲಿ ಭಸ್ಮ ಮಾಡಬೇಕು. ಕರೆಕ್ಟ್. ಯೋಗಾಗ್ನಿಯಲ್ಲಿ ಪಾಪಗಳನ್ನು ಭಸ್ಮ ಮಾಡಿ, ಹಳೆಯ ವಸ್ತುಗಳ, ಹಳೆಯ ಪ್ರಪಂಚದ ಮೇಲಿನ ವ್ಯಾಮೋಹವನ್ನ ಬೇರು ಸಹಿತ ಕಿತ್ತು ಹಾಕಲು ವೈರಾಗ್ಯ ಅತ್ಯಗತ್ಯ. ಜೊತೆಗೆ ಯಾರು ಈ ಜ್ಞಾನವನ್ನ ಸ್ವೀಕರಿಸುವುದಿಲ್ಲವೋ, ವಾದವಿವಾದ ಮಾಡುತ್ತಾರೋ ಅವರ ಹಿಂದೆ ಬಿದ್ದು ನಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬಾರದು. ನಮ್ಮ ಸಮಯ ಪ್ರತಿಯೊಂದು ರತ್ನಕ್ಕೂ ಸಮಾನ. ನಿಜಕ್ಕೂ
ಪ್ರತಿಯೊಂದು ಮಾತುಗಳು ನಮ್ಮನ್ನು ಆಳವಾದ ಆತ್ಮಾವಲೋಕನಕ್ಕೆ ನೂಕುತ್ತವೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಗಹನವಾದ ಜ್ಞಾನವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಕಡೆಗೆ ಗಮನಹರಿಸೋಣ. ಧಾರಣೆಗಾಗಿ ಬಾಬಾ 2 ಅತ್ಯಂತ ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಹೌದು. ಮೊದಲನೆಯದು ರುದ್ರಯಜ್ಞದ ಪ್ರತಿ ಗೌರವವಿಡುವುದು ಮತ್ತು ವಾತಾವರಣವನ್ನು ಶುದ್ಧ ಶಕ್ತಿಶಾಲಿಯನ್ನಾಗಿ ಮಾಡುವುದು. ಎರಡನೆಯದು ಹೃದಯ ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ಯಜ್ಞದ ಒಂದು ಕವಡೆಯನ್ನು ವ್ಯರ್ಥ ಮಾಡದಿರುವುದು. ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಲೌಕಿಕ ಜೀವನದಲ್ಲಿ ಉದಾಹರಣೆಗೆ ನಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿರುವಾಗ ಯಜ್ಞದ ವಾತಾವರಣವನ್ನು ನಿರ್ಮಾಣ ಮಾಡುವುದು ಅಂದರೇನು? ನಾವೇನು ಅಲ್ಲಿ ಪೂಜೆ ಮಾಡಬೇಕಾಗಿಲ್ಲ ತಾನೆ? ಖಂಡಿತ ಇಲ್ಲ. ವಾತಾವರಣ ಶುದ್ಧ ಮಾಡುವುದು ಅಂದ್ರೆ ನಾವು ಭೌತಿಕವಾಗಿ ಏನನ್ನೂ ಮಾಡುವ ಅಗತ್ಯವಿಲ್ಲ. ನಮ್ಮ ಆಂತರಿಕ ಶುದ್ಧತೆ, ನಮ್ಮ ಪ್ರಾಮಾಣಿಕತೆ ಮತ್ತು ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಬಾಬಾರವರ ನೆನಪು ಅಂದ್ರೆ ಆ ಯಾದಿದ್ರೆ ಅದೇ ಯಜ್ಞದ ವಾತಾವರಣ. ಓಹೋ, ಆ ಯಾದಿರ್ಬೇಕು. ಆಫೀಸ್ನಲ್ಲಿ ಯಾರ ಮೇಲೂ ದ್ವೇಷ, ಅಸೂಯೆ ಇಲ್ಲದೆ, ಕಪಟವಿಲ್ಲದೆ ಪಾರದರ್ಶಕವಾಗಿ ಕೆಲಸ ಮಾಡುವುದು, ಯಾರ ಜೊತೆಗೂ ವ್ಯರ್ಥ ಮಾತುಗಳನ್ನಾಡದಿರುವುದು, ಇದೆಲ್ಲವೂ ನಮ್ಮ ಹೃದಯ ಸ್ವಚ್ಛವಾಗಿರುವುದರ ಸಂಕೇತ. ಬಹಳ ಸುಲಭವಾಗಿ ಅರ್ಥವಾಗೋ ಹಾಗೆ ಹೇಳಿದ್ರಿ. ಹೃದಯ ಸ್ವಚ್ಛವಾಗಿದ್ರೆ ನಮ್ಮ ಯೋಗ ನಿಖರವಾಗಿರುತ್ತದೆ. ಆಗ ಯಜ್ಞದ ಒಂದೊಂದು ಕವಡೆಯೂ ಸಾರ್ಥಕವಾಗುತ್ತೆ. ಧಾರಣೆಯ ಜೊತೆಗೆ ಇಂದಿನ ವರದಾನವನ್ನು ಗಮನಿಸಿದರೆ 3 ಕಾಲಗಳನ್ನು ಮುಂದಿಟ್ಟುಕೊಂಡು ಪ್ರತಿಯೊಂದು ಕಾರ್ಯದಲ್ಲಿ ಸಫಲರಾಗುವಂತಹ ಸದಾ ವಿಜಯೀಭವ. ನಂಗನ್ನಿಸ್ತೆ ಇದೊಂದು ಅಲ್ಟಿಮೇಟ್ ಶಕ್ತಿ. ಹಿಂದಿನ, ಇಂದಿನ ಮತ್ತು ಮುಂದಿನ ಪರಿಣಾಮಗಳನ್ನು ತಿಳಿದು ಕರ್ಮ ಮಾಡುವುದು ಸುಲಭದ ಮಾತಲ್ಲ. ಹೌದು. ಲೌಕಿಕ ಬುದ್ಧಿವಂತರು ಕೇವಲ ವರ್ತಮಾನವನ್ನು ಅಥವಾ ತಕ್ಷಣದ ಲಾಭ ನಷ್ಟಗಳನ್ನು ಮಾತ್ರ ಲೆಕ್ಕಾಚಾರ ಮಾಡುತ್ತಾರೆ. ಆದರೆ ಜ್ಞಾನಿ ಮಕ್ಕಳು ತ್ರಿಕಾಲದರ್ಶಿ ಸ್ಥಿತಿಯನ್ನು ಹೊಂದಿರುತ್ತಾರೆ. ತ್ರಿಕಾಲದರ್ಶಿ ಸ್ಥಿತಿ. ಈ ಬೆಹದ್ದಿನ ತುಳುವಳಿಕೆಯಿಂದಾಗಿ ನಾನು ಮಾಡುವ ಒಂದು ಸಣ್ಣ ತಪ್ಪಿನ ಕರ್ಮವು ಭವಿಷ್ಯದಲ್ಲಿ ಹೇಗೆ 100 ಪಟ್ಟು ಪಾಪವಾಗಿ ಪರಿಣಮಿಸುತ್ತದೆ, ಅಥವಾ ನಾನು ಮಾಡುವ ಒಂದು ಶ್ರೇಷ್ಠ ಪುರುಷಾರ್ಥ ಹೇಗೆ ಜನ್ಮಾಂತರದ ಆಸ್ತಿ ಆಗುತ್ತದೆ ಎಂಬ ಅರಿವು ಅವರಿಗಿರುತ್ತೆ. ಆ ಅರಿವು ಬಹಳ ಮುಖ್ಯ. ಈ ತ್ರಿಕಾಲದರ್ಶಿ ಸ್ಥಿತಿಯೇ ನಮ್ಮ ಪ್ರತಿಯೊಂದು ಕರ್ಮವನ್ನು ಸಫಲಗೊಳಿಸಿ ನಮ್ಮನ್ನು ಸದಾ ವಿಜಯಿಗಳನ್ನಾಗಿ ಮಾಡುವುದು. ಇಂದಿನ ಸ್ಲೋಗನ್ ಕೂಡ ನಮ್ಮ ಮನಸ್ಸಿಗೆ ಒಂದು ಭದ್ರವಾದ ಆಧಾರವನ್ನು ನೀಡುತ್ತೆ ನೋಡಿ. ಅಲ್ಪಕಾಲದ ದಡಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುತ್ತೀರೆಂದ್ರೆ ಪಾರಾಗಿ ಬಿಡುತ್ತೀರಿ. ದೈನಂದಿನ ಜೀವನದ ಒತ್ತಡಗಳಲ್ಲಿ ಇದು ಹೇಗೆ ಕೆಲಸ ಮಾಡುತ್ತೆ? ಲೌಕಿಕ ಸಂಬಂಧಗಳು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಮ್ಮ ಅಧಿಕಾರ, ಜನಪ್ರಿಯತೆ ಇವೆಲ್ಲವೂ ಅಲ್ಪಕಾಲದ ದಡಗಳು. ಬಿರುಗಾಳಿ ಬಂದಾಗ ಈ ಮರಳಿನ ದಡಗಳು ಕೊಚ್ಚಿಕೊಂಡು ಹೋಗ್ತವೆ. ಹೌದು, ಅವು ಶಾಶ್ವತವಲ್ಲ. ಇವುಗಳ ಮೇಲೆ ಅವಲಂಬಿತರಾದರೆ ನಾವು ಸಂಕಷ್ಟಗಳ ಕಡಲಿನಲ್ಲಿ ಮುಳುಗುವುದು ಖಂಡಿತ. ಆದರೆ ಬಿರುಗಾಳಿಯ ಮಧ್ಯೆ ನಾವು ಕೇವಲ ಒಬ್ಬ ತಂದೆಯ ಅಂದ್ರೆ ಅವಿನಾಶಿ ಪರಮಾತ್ಮನ ಆಶ್ರಯವನ್ನು ಹಿಡಿದುಕೊಂಡ್ರೆ ನಮ್ಮ ಮನಸ್ಸು ಅಚಲವಾಗಿರುತ್ತೆ. ಖಂಡಿತ. ಪರಮಾತ್ಮನ ಆಶ್ರಯ ಒಂದೇ ಶಾಶ್ವತ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಸುರಕ್ಷಿತವಾಗಿ, ನಿಶ್ಚಿಂತವಾಗಿ ಪಾರಾಗ್ತೇವೆ. ಆದರೆ ನಿಶ್ಚಿಂತರಾಗಿರುವ ಭರದಲ್ಲಿ ನಾವು ಕೆಲವೊಮ್ಮೆ ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ಳಲು ಶುರು ಮಾಡುತ್ತೇವೆ. ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಬಾಬಾ ಇದನ್ನೇ ಎಚ್ಚರಿಸಿದ್ದಾರೆ. ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ. ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್. ನಾವು ನಾನು ಸರಿಯಿದ್ದೇನೆ, ಬೇರೆಯವರಿಗೆ ಅರ್ಥವಾಗುತ್ತಿಲ್ಲ ಅಂದ್ಕೊಳ್ಳುವುದು ಹೇಗೆ ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳುವ ಸ್ಥಿತಿಯಾಗುತ್ತೆ. ಇದು ಅಹಂಕಾರದ ಅತ್ಯಂತ ಸೂಕ್ಷ್ಮ ರೂಪ ನೋಡಿ. ಲೌಕಿಕದಲ್ಲಿ ನಾವು ತಪ್ಪು ಮಾಡಿದರೂ, ಇಲ್ಲ ನನ್ನ ಉದ್ದೇಶ ಸರಿಯಾಗಿತ್ತು, ಅವರೇ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ನಮ್ಮ ತಪ್ಪಿಗೆ ನಾವೇ ವಕೀಲರಾಡ್ತೇವೆ. ಹೌದಲ್ವಾ? ನಾವೆಲ್ಲ ಹಾಗೇ ಮಾಡ್ತೀವಿ. ಇದು ಮೋಸ ಮಾಡುವ ಮಧುರ ನಿದ್ರೆ. ಆದರೆ ನಮ್ಮ ನಿಶ್ಚಯದ ಫೌಂಡೇಶನ್ ಅಂದ್ರೆ ಬಾಬಾ ಮತ್ತು ಡ್ರಾಮಾದ ಮೇಲಿನ ನಿಶ್ಚಯ ಶಕ್ತಿಶಾಲಿಯಾಗಿದ್ದರೆ ನಾವು ಯಾವುದನ್ನು ಮುಚ್ಚಿಡುವ, ಅಡಗಿಸುವ ಅವಶ್ಯಕತೆ ಇರೋದಿಲ್ಲ. ಸತ್ಯವಾದ ನಿಶ್ಚಯವು ನಮ್ಮನ್ನು ಸದಾ ನಿರ್ಭಯರನ್ನಾಗಿ ಮಾಡುತ್ತೆ. ಆಗ ನಮ್ಮ ಸ್ಥಿತಿ ಅಚಲವಾಗಿರುತ್ತೆ. ಯಾರ ಸರ್ಟಿಫಿಕೇಟ್ನ ಅಗತ್ಯವೂ ನಮ್ಗಿರೋದಿಲ್ಲ. ಇದು ಬಹಳ ಆಳವಾದ ಅರ್ಥವಿರೋ ಇಶಾರೆ. ಹೌದು. ಈಗ ದಯವಿಟ್ಟು ಕೆಲವು ಕ್ಷಣಗಳ ಕಾಲ ಹೊರಗಿನ ಜಗತ್ತಿನ ಗದ್ದಲಗಳನ್ನ, ನಿಮ್ಮ ದಿನನಿತ್ಯದ ಯೋಜನೆಗಳನ್ನ ಬದಿಗಿಟ್ಟು ಸಂಪೂರ್ಣವಾಗಿ ಒಳಮುಖರಾಗಿ ನಿಮ್ಮ ಶ್ವಾಸದ ಕಡೆಗೆ ಗಮನಹರಿಸಿ
ವಾತಾವರಣವನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ದಯವಿಟ್ಟು ಎಲ್ಲರೂ ಶಾಂತಸ್ಥಿತಿಗೆ ಬನ್ನಿ. ನಿಮ್ಮನ್ನು ನೀವು ಒಂದು ಹೊಳೆಯುವ ದಿವ್ಯವಾದ ಅತ್ಯಂತ ಶುದ್ಧವಾದ ಆತ್ಮವೆಂದು ದೃಶ್ಯೀಕರಿಸಿಕೊಳ್ಳಿ. ಭ್ರೂಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರುವ ಒಂದು ಅದ್ಭುತ ಪ್ರಕಾಶಮಾನವಾದ ಜ್ಯೋತಿ. ಆ ಕವಡೆಯಂತಹ ಹಳೆಯ ಪ್ರಪಂಚದ ವ್ಯಾಮೋಹ ನನ್ನಿಂದ ಸಂಪೂರ್ಣವಾಗಿ ಕಳಚಿಕೊಳ್ಳುತ್ತಿದೆ. ನಾನು ಈ ದೇಹವಲ್ಲ, ಬದಲಾಗಿ ನಿರ್ಭಯ, ನಿಶ್ಚಿಂತ, ದಿವ್ಯ ಆತ್ಮ. ಸಂಪೂರ್ಣವಾಗಿ ನಿಶ್ಚಿಂತ ದಿವ್ಯ ಆತ್ಮ. ನಾನು ತ್ರಿಕಾಲದರ್ಶಿ ಆತ್ಮ. ನನ್ನ ಭೂತ, ಭವಿಷ್ಯ ಮತ್ತು ವರ್ತಮಾನದ ಪ್ರತಿಯೊಂದು ಕರ್ಮವೂ ಬಹಳ ಶ್ರೇಷ್ಠವಾಗಿದೆ. ಪರಮಪಿತೆ ಶಿವಬಾಬಾ ಅವರ ದಿವ್ಯ ಕಿರಣಗಳು, ಆ ಯೋಗಾಗ್ನಿಯ ಪ್ರಕಾಶ ನನ್ನ ಮೇಲೆ ನಿರಂತರವಾಗಿ ಬೀಳುತ್ತಿದೆ. ನನ್ನ ಹೃದಯ ಸಂಪೂರ್ಣ ಸ್ವಚ್ಛವಾಗಿದೆ. ಯಾವುದೇ ಕಪಟವಿಲ್ಲ, ಯಾವುದೇ ಈರ್ಷ್ಯೆಯಿಲ್ಲ, ಕೇವಲ ಅಗಾಧವಾದ ಶಾಂತಿ. ಅಗಾಧವಾದ ಶಾಂತಿಯ ಅನುಭವ. ನಾನು ವಿಜಯೀ ರತ್ನ. ಈ ಶಕ್ತಿಶಾಲಿ ಸ್ವಮಾನವನ್ನು ನಿಮ್ಮ ಅಂತರಾಳದಲ್ಲಿ ಸಂಪೂರ್ಣವಾಗಿ ಜಾಗೃತಗೊಳಿಸಿಕೊಳ್ಳಿ. ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಈ ಅಪಾರ ಶಾಂತಿಯ ವಾತಾವರಣದಲ್ಲಿ ಸಂಪೂರ್ಣವಾಗಿ ಲೀನವಾಗಿರಿ. ಅಲ್ಪಕಾಲದ ದಡಗಳನ್ನು ಬಿಟ್ಟು ಆ ಶಾಶ್ವತ ಆಶ್ರಯದ ಮಡಿಲಲ್ಲಿ ವಿಶ್ರಮಿಸಿಕೊಳ್ಳಿ. ಈ ಆಳವಾದ ಜ್ಞಾನಮಂಥನವು ನಮ್ಮೆಲ್ಲರ ಆತ್ಮಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು, ದಿವ್ಯ ಬೆಳಕನ್ನು ತುಂಬಿದೆ. ನಾವು ಈ ಇಡೀ ದಿನ ಸದಾ ಬಾಬಾ ಅವರ ಮಧುರ ಯಾದ್ನಲ್ಲಿರೋಣ. ಖಂಡಿತ ಸದಾ ನೆನಪನಲ್ಲಿ. ನಮ್ಮ ಪ್ರತಿಯೊಂದು ಕರ್ಮದ ಹಿಂದಿನ ಉದ್ದೇಶವನ್ನು ಗಮನಿಸುತ್ತಾ ನಮ್ಮ ಸ್ಥಿತಿಯನ್ನು ಸದಾ ಸತೋಪ್ರಧಾನವಾಗಿರಿಸಿಕೊಳ್ಳಲು ಪುರುಷಾರ್ಥ ಮಾಡೋಣ. ಹಿತ್ತಾಳೆಯ ಕವಡೆಯಂತಹ ಈ ಹಳೆಯ ಪ್ರಪಂಚದ ಮಿಥ್ಯಾ ಅಹಂಕಾರವನ್ನು ಬಿಟ್ಟು ಅವಿನಾಶಿ ಯಜ್ಞದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ವಜ್ರ ಸಮಾನರಾಗುವ ಈ ಅದ್ಭುತ ಪಯಣದಲ್ಲಿ ನಾವೆಲ್ಲರೂ ಜೊತೆಯಾಗಿ ಮುನ್ನಡೆಯೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.